ಬದುಕಿ ಉಳಿಯುವೆನೆ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ವಿಶ್ವನಾಥ್ ಎಲ್ ಚೆಂಗಚಹಳ್ಳಿ ಆನ್ ಸ್ಟೇಜ್ ಪ್ಲೀಸ್. ಬದುಕಿ ಉಳಿಯುವೆನೇ ನಾ ಘೋರ ಪವಾಡದಲ್ಲಿ, ಅಯ್ಯೋ ಬದುಕಿ ಉಳಿಯುವೆನೇ ನಾ ಘೋರ ಪವಾಡದಲ್ಲಿ. ತಾಯಿ ದೊಡ್ಡಮ್ಮ ತಂದೆ ರಾಜಪ್ಪಾಜಿ ಕರುಣೆಯ ತೋರಿರೆಣಗೆ, ಕರುಣೆಯ ತೋರಿರೆನಗೆ. ಬದುಕಿ ಉಳಿಯುವೆನೇ ನಾ ಘೋರ ಪವಾಡದಲ್ಲಿ. ಬಂದರೆ ನಿಮ್ಮ ಮಗ ನಾನು, ಬದುಕದೆ ಹೋದರೆ ಬ್ರಹ್ಮನ ಮಗನು. ಪವಾಡಗಳ ಮಾಡಿದರು ಕಡೆಗೂ ಕಬ್ಬಿಣವ ಕೊಡದಿಹರು. ಕಾದು ಗಟ್ಟಿ ಪವಾಡವನು ಗೆಲ್ಲಿಸಿರಿ ನನ್ನ, ಕಾದು ಗಟ್ಟಿ ಪವಾಡವನು ಗೆಲ್ಲಿಸಿರಿ. ಕಂದನ ಮರೆಯದಿರಿ. ಬದುಕಿ ಉಳಿಯುವೆನೇ ನಾ ಘೋರ ಪವಾಡದಲ್ಲಿ, ಅಯ್ಯೋ ಬದುಕಿ ಉಳಿಯುವೆನೇ ನಾ ಘೋರ ಪವಾಡದಲ್ಲಿ. ಕೊಟ್ಟರೆ ಕಬ್ಬಿಣವ ಉಳಿಯುವಿರಿ, ಕೊಡದೆ ಹೋದರೆ ಅಳಿಯುವಿರಿ. ಸ್ವಾಮಿಯ ಮಹಿಮೆಯ ತಿಳಿದೀರಾ, ಕಪ್ಪು ತುಳ್ತದ ಲೀಲೆ ಬಲ್ಲೀರಾ. ಗುರುಗಳ ಕೋಪಕ್ಕೆ ಗುರಿಯಾದಿರಿ, ಅಯ್ಯೋ ಗುರುಗಳ ಕೋಪಕ್ಕೆ ಬಲಿಯಾದಿರಿ. ಬಲು ಘೋರ ಕಷ್ಟಕ್ಕೆ ಸಿಲುಕುವಿರಿ. ಅಳಿಯಲಿ ಉಳಿಯಲಿ ಗುರುವಿನ ಕಾಯಕ ಮಾಡುವುದೇ ಧರ್ಮ. ಅಳಿಯದೆ ಉಳಿದರೆ ನೋಡುವೆನು ಪಾಂಚಾಳದವರ ಪ್ರೇಮ. ನಾಳೆಯ ನರಿಯದ ನರರೇ ನಿಮಗೆ ಕಾದಿದೆಯೋ ಕರ್ಮ. ನಾಕವನರಿದು ನರಕಕ್ಕೆ ನಿಮ್ಮ ನೂಕುವುದೇ ಮರ್ಮ. ವಿಶ್ವ ಆರಾಮಾಗಿದ್ದೀರಾ? ಓಕೆ, ಹೇಳಿ ಅರ್ಚನಾ ಮ್ಯಾಮ್. ವಿಶ್ವ ಮೇಡಮ್, ಏನು ಆ ದರ್ಪದ ಆ ಭಾವನೆನ ಕೊನೆಯಲ್ಲಂತೂ ಏನು ಅದ್ಭುತವಾಗಿ ಕೊಟ್ರಿ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಸುಮಾರು ಕಡೆ ಇವತ್ತು ಶಾರ್ಪ್ ಹಾಡಿದ್ರಿ ನೀವು. ಲಾಸ್ಟ್ ಲ್ಯಾಂಡಿಂಗ್ ಕೂಡ ಒಂದು ಮನೆ ಹೆಚ್ಚು ಹಾಡಿದ್ರಿ. ವಾಯ್ಸ್ ಏನಾದರೂ ತೊಂದರೆ ಕೊಡ್ತಾ ಇತ್ತಾ ಇವತ್ತು? ಸ್ವಲ್ಪ ಹಂಗೆ ಆಗಿದೆ. ಹಾಂ, ಗಂಟಲು ಕಟ್ಕೊಂಡು ನೆಗಡಿ ಆಗಿದೆಯಾ? ಯಾಕಂದರೆ ನಿಮ್ಮ ವಾಯ್ಸ್ ಸ್ವಲ್ಪ
ಸ್ಟ್ರೈನ್ ಆಗಿರೋರ ಥರ ಕೆಲವು ಕಡೆ ಒಂಚೂರು ಒಡಕ್ ಬರ್ತಾಯಿತ್ತು. ಬದುಕಿ ಉಳಿಯುವೆನೇ ನಾ ಘೋರ ಪವಾಡದಲ್ಲಿ. ಅದು ಬಿಟ್ಟರೆ ತುಂಬ ಚೆನ್ನಾಗಿ ನಿಭಾಯಿಸಿದ್ರಿ ಹಾಡನ್ನು. Thank you. ಫೈನ್ ಟ್ಯೂನಿಂಗ್ ಬೇಕು ಅಷ್ಟೇ, ಏನೇನಿಲ್ಲ. ಆಮೇಲೆ ಘೋರದನ ಇದೆಯಲ್ಲ ಸಂಗತಿ, ಅದು ಅದರದ್ರ ಸ್ವರದ ಸ್ಥಾನದಲ್ಲಿ ಒಂದು ಸ್ವಲ್ಪ ನೀವು ಕೂರಿಸ್ಬೇಕು, ಆಯಿತಾ? ಬಟ್ ಕೆಲವು ಜಾಗಗಳನ್ನಂತೂ ತುಂಬ ಅದ್ಭುತವಾಗಿ ಹಾಡಿದ್ರಿ. ಆಮೇಲೆ ಈ ಸಾಂಗಿನ ಫೀಲ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕೆಲವು ಕಲಾವಿದರಿಗೆ ಬರೀ ಕೈಯಲ್ಲಿ ಬರ್ತಾ ಇರುತ್ತೆ ಹೀಗೆ, ಅಥವಾ ಮೇಲಿನ ಸ್ವರಗಳು ಎಲ್ಲ ಕೈಯಲ್ಲಿ ಹೋಗುತ್ತೆ, ಗಂಟ್ಲಲ್ಲಿ ಹೋಗ್ತಿರಲ್ಲ. ನೀವು ನಿಮ್ಮ ಕೈಯೂ ಅಲ್ಲಿ ಹೋಯಿತು, ಕಂಠವೂ ಹೋಯಿತು, ಭಾವನೆಯೂ ಹೋಯಿತು. ತುಂಬ ಚೆನ್ನಾಗಿತ್ತು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ವಿಶ್ವ, ಈ ಸಾಹಿತ್ಯದ ಅರ್ಥ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಅಂತ ನಾನು ಭಾವಿಸ್ತೇನೆ. ಕಥೆ ಗೊತ್ತಿದೆ. ಹೌದು, ಕಬ್ಬಣ ಕೊಡೋದು ಅಂದರೆ ನೀಲಿಸಿದ್ದಪ್ಪಾಜಿಯವ್ರನ್ನ ಮಂಟೇಸ್ವಾಮಿಗಳು ಅವ್ರ ಮನೆಗೆ 7 ಜನ ಪಾಳೆಗಾರರು, ಯಾರು ಅವರು ಪಾಂಚಾಳರು, ಅವ್ರ ಮನೆಯೇ, ಅವ್ರ ಕುಟುಂಬದವರೇ ಅಲ್ವಾ? ನೀಲಿಸಿದ್ದಪ್ಪಾಜಿ ಕೆಂಪಾಚಾರಿ ದತ್ತಕ್ಕೆ ತೊಗೊಂಡಾದ್ಮೇಲೆ ಆ ಮನೆಗೆ ಹೋಗಿ ನೀನು ಕಬ್ಬಣದ ಏನೂ ದಾನ ಕೊಡಲ್ಲ ಅವರು. ದಾನವ ತಿಳಿದಿಲ್ಲ, ಧರ್ಮ ತಿಳಿದಿಲ್ಲ ಅವ್ರಿಗೆ. ಇವನ್ನೇ ಬೈತಾ ಇರ್ತಾರೆ ಮಂಟೇಸ್ವಾಮಿನ, ನೀನು ಯಾವ ತಿರುಬೋಕಿ ಧರ್ಮ ಅದು ಇದು ಅಂತ ಹೇಳ್ಕೊಂಡು ಬರ್ತೀಯ ಅಂಥದ್ರಲ್ಲಿ ಒಂದು ಕಬ್ಬಣದ ಒಂದು ತುಂಡು ಕೊಡಲ್ಲ. ಅಕ್ಕಸಾಲಿಗರವರು ಅವರು ಅದ್ರ ಒಂದು ಕಬ್ಬಣದ ತುಂಡು, ಒಂದು ಕೆಂಡ ಕೂಡ ಕೊಡಲ್ಲ ಅಂತಾರೆ ಅವರು. ಅವ್ರು ಮತ್ತೆ ಎಲ್ಲ ವಿದ್ಯೆಗಳು ಗೊತ್ತಿರೋರು, ಎಲ್ಲ ವಿದ್ಯೆ ಗೊತ್ತು, ಸಕಲ ವಿದ್ಯೆ ಗೊತ್ತಿರೋರು. ಅದಕ್ಕೆ ಏನು ಮಾಡ್ತಾರೆ ಮಂಟೇಸ್ವಾಮಿಗಳು ಕಪ್ಪು ದುಳಿತವನ್ನು ಕೊಟ್ಟು ಇದನ್ನ ಇಟ್ಕೊಂಡು ಹೋಗು, ನೀನು ಧೈರ್ಯವಾಗಿ ಹೋಗು, ಏನು ಹೆದರ್ಕೋಬೇಡ ಅಂತ ಹೇಳಿ ಕಳಿಸ್ತಾರೆ. ಆವಾಗ ನೋಡಿ, ಅದಕ್ಕೆ ಹರಮುನಿದರು ಗುರು ಕಾಯುವ, ಗುರು ಮುನಿದರೆ ಹರನು ಕಾಯ್ಲಾರ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಆ ಧೈರ್ಯ ಯಾಕೆ ಬಂತು ಗೊತ್ತಾ? ಪಾಂಚಾಳದವ್ರನ್ನ ಎದುರಿಸೋ ಧೈರ್ಯ ಯಾವಾಗ ಬಂತು ಗೊತ್ತಾ? ನನ್ನ ಗುರು ನನ್ನ ಹಿಂದೆ ಇದ್ದಾರೆ, ಏನು ಮಾಡ್ಕೊಳ್ತೀರಾ, ಆಗತ್ತಾ ನೋಡೋಣ, ಇಲ್ಲ ನಾನು ಉಳಿಬೇಕು ಇಲ್ಲ ನೀವು ಉಳಿಬೇಕು ಅನ್ನೋ ಮಟ್ಟಕ್ಕೆ ಅವ್ರು ಬರ್ತಾರೆ ಅಲ್ವಾ? ಇದು ಕತೆ ಅರ್ಥ ಮಾಡ್ಕೊಂಡು ಹಾಡಿದ್ರಲ್ಲ, ಅದು ಬಹಳ ಮುಖ್ಯ. ಅದಕ್ಕೆ ಜನಪದ ಹಾಡುಗಳು, ಜನಪದ ಅದು ಹಿನ್ನೆಲೆ ತಿಳ್ಕೊಂಡಾಗ ಅದರ ಹಾಡುಗಾರಿಕೆ ಇದೇ ಬದಲಾವಣೆ ಆಗುತ್ತೆ. ತುಂಬ ಚೆನ್ನಾಗಿ ಹಾಡಿದ್ರಿ. ಅದೇ ಸ್ವಲ್ಪ ಏನು ಗಂಟಲ ಸಮಸ್ಯೆಯನ್ನು ಮಾಡ್ಕೊಳ್ಬೇಡಿ, ಯಾಕೆಂದರೆ ಕಾಂಪಿಟೇಷನ್ಸ್ ಇನ್ನು ಕಾವೇರ್ತಾ ಇರೋದ್ರಿಂದ ಗಂಟ್ಲನ್ನ ಕೂಲಾಗಿ ಇಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಗಲ್ ಸರ್. ವಿಶ್ವನಾಥ್ ಸರ್, ಒಳ್ಳೆ ಥ್ರೋ ಅಪ್ಪ ಹಾಡು. ಈ ಹಿಂದೆ ಹಾಡಿದಾಗ ನೀವು ನಲ್ಲೇ ನನ್ನ ಹೃದಯದ ಭವ್ಯ ಬಂಗಲೆ ಎಂತಿತ್ತು ನೀ ನೆಲೆಸಿದಾಗ ಅಂತ ಹೇಳಿದ್ರಲ್ಲ, ಅದೊಂದು ರೀತಿ ಒಳ್ಳೆ ಫೀಲ್ ಸಾಂಗ್. ಇವತ್ತು ಅಷ್ಟೇ ಒಂದು ಥ್ರೋ ಇತ್ತು ನಿಮ್ಮ ಹಾಡಲ್ಲಿ. ಇವತ್ತು ತುಂಬ ಚೆನ್ನಾಗಿ ಹಾಡಿದ್ರಿ. ನನಗೆ ತುಂಬ ಖುಷಿ ಆಯಿತು. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ವಿಶ್ವ, ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಗಂಟ್ಲೆಲ್ಲ ಸರಿ ಮಾಡಿಕೊಂಡು ಸೂಪರಾಗಿ ಹಾಡಿ. ಓಕೆ, ಗುಡ್ ಲಕ್ಸ್.